ಮಾತಾಡ್ತಾ ಇದ್ದೀನಿ, ತಿಮ್ಮಪ್ಪ ನಿಡುವಳ್ಳಿ. ಹಾಯ್ ಸ್ನೇಹಿತರೆ, ನಾನು ಈ ಹಿಂದೆ ಭೂ ಸರ್ವೆ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಗೊತ್ತಿದೆ. ತಾವೆಲ್ಲರೂ ತುಂಬು ಹೃದಯದಿಂದ ಸಹಕರಿಸ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ತಾ ಇದ್ದೀರಾ, ಹಲವಾರು ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಇದಕ್ಕಾಗಿ ನಾನು ಋಣಿಯಾಗಿರ್ತೇನೆ. ನಾನು ಇವತ್ತು ಬಂದಿದ್ದೀನಿ ಇನ್ನೊಂದು ಮಹತ್ವವಾದ ವಿಷಯದಲ್ಲಿ. ನಾನು ನಿನ್ನೆ ಕೋರ್ಟ್ ಕಮಿಷನ್ ವಾರೆಂಟ್ ಬಗ್ಗೆ CCAWA ಬಗ್ಗೆ ಹೇಳಿದ್ದೆ. ಇವತ್ತು ಕೋರ್ಟ್ ಪಾರ್ಟಿಷನ್ ಡಿಕ್ರಿಗಳನ್ನು ಸರ್ವೆ ಇಲಾಖೆಯಲ್ಲಿ ಯಾವ ರೀತಿ ನಿರ್ವಹಿಸಲಾಗ್ತದೆ, ಪಾರ್ಟಿಷನ್ಸ್ ಅಂದ್ರೇನು, ಡಿಕ್ರಿ ಅಂದ್ರೇನು, ಈ ವಿಚಾರಗಳ ಬಗ್ಗೆ ನಾವೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡ್ತಾ ಹೋಗೋಣ. ಡಿಕ್ರಿ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿದ್ದೀವಿ. ಡಿಕ್ರಿ ಅನ್ನೋದು ಒಂದು ಸಿವಿಲ್ ನ್ಯಾಯಾಲಯದ ಒಂದು ಪದ. ಈ ಪದಕ್ಕೆ ಅರ್ಥ ಏನು ಬರ್ತದೆ ಅಂದರೆ ಟು ಡಿಟರ್ಮೈನ್ ಆರ್ ಆರ್ಡರ್ ಜುಡಿಷಿಯಲಿ ಎಂಬರ್ಥ ಬರ್ತದೆ. ಜುಡಿಷಿಯಲಿ ಆದೇಶವಾದಂತಹ ಒಂದು ಸೂಕ್ತ ಆದೇಶಕ್ಕೆ ನಾವು ಡಿಕ್ರಿ ಅಂತ ಕರಿತೀವಿ. ಇದೊಂದು ನ್ಯಾಯಾಲಯದ ಪದ ಆಗಿರುತ್ತೆ. ಇದಕ್ಕೆ ಎಡಿಕ್ಟ್ ಅಥವಾ ರೂಲಿಂಗ್ ಅಥವಾ ಆರ್ಡರ್ ಅಥವಾ ಇನ್ಸ್ಟ್ರಕ್ಷನ್ಸ್ ಅಂತಲೂ ನಾವು ಕರಿಬಹುದು. ಈ ಡಿಕ್ರಿಯನ್ನು ಯಾವ ಸಂದರ್ಭದಲ್ಲಿ ನಾವು ಭೂ ಸರ್ವೆಗೆ ಅಳವಡಿಸ್ಕೊಳ್ತೇವೆ? ಇಟ್ ಮೀನ್ಸ್ ಜಮೀನಿಗೆ ಸಂಬಂಧಿಸಿದಂತೆ ಡಿಕ್ರಿಯನ್ನು ಹೇಗೆ ಪಡ್ಕೊಳ್ಳೋದು, ಜಮೀನಿಗೆ ಸಂಬಂಧಿಸಿದ ಡಿಕ್ರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಒಂದು ಕುಟುಂಬದಲ್ಲಿ ಅಥವಾ ಒಂದು ವಾರಸುದಾರರಲ್ಲಿ ಆಸ್ತಿ ವಿಭಜನೆಗಳ ಬಗ್ಗೆ ಸ್ಥಿರಾಸ್ತಿಗಳ ವಿಭಜನೆಗಳಲ್ಲಿ ಉಂಟಾದ ವಿವಾದವನ್ನು ಬಗೆಹರಿಸ್ಕೊಳ್ಲಿಕ್ಕೆ ಅಥವಾ ಸ್ಥಿರಾಸ್ತಿಗಳ ಹಂಚಿಕೆಯನ್ನು ಸಮರ್ಪಕವಾಗಿ ಪಾಲುದಾರರು ವಿಭಜನೆಯನ್ನು ಮಾಡಿಕೊಳ್ಳಲಿಕ್ಕೆ ಸರ್ವಸಮ್ಮತದ ಒಮ್ಮತಿ ಇಲ್ಲದೆ ಇದ್ದಾಗ ಅಥವಾ ಯಾವುದಾದ್ರೂ ತೀರ್ಮಾನವು ವ್ಯಾಜ್ಯ ಸ್ವರೂಪಕ್ಕೆ ತಿರುಗಿದಾಗ ವಿವಾದವನ್ನು ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಒಂದು ವ್ಯಾಜ್ಯನೇ ಇರಬೇಕು ಅಂತ ಇಲ್ಲ, ಅಥವಾ ಒಂದು ಕುಟುಂಬದ ಆಸ್ತಿಯನ್ನು ಡಿಕ್ರಿ ಆದೇಶ ಪಡೆಯುವ ಮೂಲಕ ತಮ್ಮ ಹಕ್ಕನ್ನು ನಿರ್ಣಯಿಸಿಕೊಂಡು ಹಕ್ಕು ದಾಖಲೆಗಳನ್ನು ಸೃಜನೆ ಮಾಡಿಕೊಳ್ಳಲಿಕ್ಕೂ ಸಹ ನಾವು ನ್ಯಾಯಾಲಯದ ಮೊರೆ ಹೋಗಿ ಡಿಕ್ರಿ ಆದೇಶಗಳನ್ನು ಪಡೆಯಬಹುದು. ಇಟ್ ಮೀನ್ಸ್ ಒಂದು ನ್ಯಾಯಾಲಯದ ಮೂಲಕ, ಸಿವಿಲ್ ನ್ಯಾಯಾಲಯದ ಮೂಲಕ ಕ್ರಮಬದ್ಧವಾದ ಆದೇಶವನ್ನು ಪಡೆದು ಆಸ್ತಿಯ ಹಕ್ಕುಗಳನ್ನು ಬದಲಾವಣೆ ಮಾಡಿಕೊಂಡು ವಿಭಜನೆ ಹಕ್ಕುಗಳನ್ನು ಪಡೆಯೋದಕ್ಕೆ ನಾವು ಜಮೀನಿಗೆ ಸಂಬಂಧಿಸಿದ ಡಿಕ್ರಿಗಳನ್ನು ಪಡೆಯಬಹುದಾಗಿರುತ್ತೆ. ಇನ್ನು ಕೆಲವು ಸ್ಥಿರಾಸ್ತಿಗಳಿಗೆ ಕೆಲವು ದಾಖಲೆಗಳು ಮೂಲತಃ ಲಭ್ಯವಾಗೋದಿಲ್ಲ. ಕೆಲವು ಹಕ್ಕು ಹರಿದು ಬಂದಿರತಕ್ಕಂಥ ಮ್ಯುಟೇಷನ್ಸು, ಪಾಣಿ ಮುಂತಾದ ದಾಖಲೆಗಳಿರ್ತದೆ, ಆದರೆ ಮೂಲ ಮಂಜೂರಾತಿ ದಾಖಲೆಗಳಿರೋದಿಲ್ಲ. ಸಾಗುವಳಿ ಚೀಟಿ, ರೆವಿನ್ಯೂ ಸ್ಕೆಚ್, ಮಂಜೂರಾತಿ ಆದೇಶ ಇಂತಹ ದಾಖಲೆಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿಯೂ ಸದರಿ ಜಮೀನಿನ ಹಕ್ಕು ಹರಿದು ಬಂದ ನೈಜತೆಯನ್ನು ಸಿವಿಲ್ ನ್ಯಾಯಾಲಯದ ಮೂಲಕ ಅದನ್ನು ನಾವು ಮಾನ್ಯತೆಯನ್ನು ಪಡೆದುಕೊಂಡು ಡಿಕ್ರಿಯನ್ನು ಒಂದು ಕುಟುಂಬದಲ್ಲಿ ಮಾಡ್ಕೋಬಹುದು. ಅಂಥ ಸಂದರ್ಭದಲ್ಲೂ ಸಹ ನಾವು ಜಮೀನಿಗೆ ಸಂಬಂಧಿಸಿದಂಥ ಡಿಕ್ರಿಯನ್ನು ಪಡಿತೇವೆ. ಡಿಕ್ರಿಯನ್ನು ಯಾವಾಗ ಪಡಿತೀವಿ, ಯಾವ್ಯಾವ ಸಂದರ್ಭದಲ್ಲಿ ಪಡಿತೀವಿ ಅಂತ ನೋಡೋದಾದರೆ, ಜಮೀನಿನ ದಾಖಲೆಗಳು ಕೆಲವೊಮ್ಮೆ ಸರಿ ಇಲ್ಲದಿದ್ದಾಗ ಸಿವಿಲ್ ನ್ಯಾಯಾಲಯಗಳ ಮೊರೆ ಹೋಗಿ ದಾಖಲಾತಿಗಳ ನೈಜತೆಯನ್ನು ಪರಿಶೀಲಿಸಿಕೊಂಡು ಡಿಕ್ರಿ ಪಡಿತೀವಿ. ಕೆಲವೊಮ್ಮೆ ಪಹಣಿ ಮತ್ತು ಆಕಾರಬಂದ್ ವಿಸ್ತೀರ್ಣಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾಗಿ ಒಂದಕ್ಕೊಂದು ತಾಳೆ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಸರ್ವೆ ಮತ್ತು ಕಂದಾಯ ಇಲಾಖೆಗಳಲ್ಲಿ ಆಗುವ ವಿಳಂಬ ನೀತಿಯನ್ನು ಸಹ ಪ್ರಶ್ನೆ ಮಾಡಿ ಡಿಕ್ರಿಯನ್ನು ಪಡಿತಕ್ಕಂಥ ಪ್ರಕರಣಗಳು ಸಹ ಕೆಲವೊಮ್ಮೆ ಆಗಿದ್ದಾವೆ. ಮತ್ತು ತಮ್ಮ ಆಸ್ತಿಯ ನೈಜ ಹಕ್ಕುಪತ್ರಗಳನ್ನು ಪಡೀಲಿಕ್ಕೆ, ಹಕ್ಕುಪತ್ರ ಅನ್ನೋದಕ್ಕಿಂತ ಹಕ್ಕನ್ನು ಪಡೀಲಿಕ್ಕೆ ವಿಭಾಗದ ಉದ್ದೇಶದ ಹಕ್ಕನ್ನು ನಿರ್ಣಯಿಸಿಕೊಂಡು ತಾವು ಸ್ವಾಧೀನತೆಯನ್ನು ಹೊಂದಿ ಅನುಭವಿಸ್ಕೊಳ್ಲಿಕ್ಕೆ ಡಿಕ್ರಿಯ ಮೊರೆ ಹೋಗ್ತೇವೆ. ಆಮೇಲೆ ಆ ಸಂಬಂಧಿತ ಸ್ಥಿರಾಸ್ತಿಗೆ ಸರಿಯಾದ ನಕ್ಷೆ ಮತ್ತು ಚೆಕ್ಬಂದಿಯನ್ನು ಪಡೆದು ಸ್ವಾಧೀನತೆಯನ್ನು ಪಡೆಯುವ ಉದ್ದೇಶದಲ್ಲೂ ಸಹ ಡಿಕ್ರಿಯನ್ನು ಪಡೀಲಿಕ್ಕೆ ರೈತಾಪಿ ಬಂಧುಗಳು ಮತ್ತು ಜನರು, ಸಾರ್ವಜನಿಕರು ಹೋಗ್ತಾರೆ. ಒಟ್ಟು ಇದು ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದ ಕಡತಗಳಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳೊಂದಿಗೆ ಸ್ಥಿರಾಸ್ತಿಗಳಲ್ಲಿ ಉಂಟಾದ ವ್ಯಾಜ್ಯ ವಿವಾದಗಳನ್ನು ಬಗೆಹರಿಸಿಕೊಳ್ಳುವುದರೊಂದಿಗೆ ಮತ್ತು ಕಚೇರಿಗಳಲ್ಲಿ ಆಗುವ ವಿಳಂಬ ನೀತಿಯನ್ನು ಸಹ ಪ್ರಶ್ನೆ ಮಾಡಿ ಮತ್ತು ಕೆಲವೊಂದು ಮಂಜೂರಾತಿ ದಾಖಲೆಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ವಿಳಂಬಕ್ಕೆ ಸಿವಿಲ್ ನ್ಯಾಯಾಲಯಗಳ ಮೊರೆ ಹೋಗಿ ನಾವು ಡಿಕ್ರಿಯನ್ನು ಪಡೆಯತಕ್ಕಂಥದ್ದಾಗಿರುತ್ತೆ. ಇದನ್ನು ನಾವು ಡಿಕ್ರಿ ಅಂತ ಕರಿತೀವಿ. ಆದರೆ ಡಿಕ್ರಿನಲ್ಲಿ ಎಷ್ಟು ವಿಧಗಳಿದೆ? ಡಿಕ್ರಿ ಅಂತ ಇರ್ತೀವಿ. ಆದರೆ ಸಿವಿಲ್ ನ್ಯಾಯಾಲಯದಲ್ಲಿ
ಯಾವೆಲ್ಲ ಪ್ರಕರಣಗಳಿಗೆ ಡಿಗ್ರಿ ಅಂತ ಕರಿತೀವಿ, ಎಷ್ಟು ಇದರಲ್ಲಿ ವಿಧಗಳಿದೆ ಅಂತ ನೋಡೋದಾದರೆ, ಪ್ರಿಲಿಮಿನರಿ ಡಿಗ್ರಿ ಅಂದರೆ ಪ್ರಾಥಮಿಕ ಡಿಗ್ರಿ, ಫೈನಲ್ ಡಿಗ್ರಿ ಅಂತಿಮ ಡಿಗ್ರಿ, ಪಾರ್ಷಿಯಲಿ ಪ್ರಿಲಿಮಿನರಿ ಮತ್ತು ಪಾರ್ಷಿಯಲಿ ಫೈನಲ್ ಡಿಗ್ರಿ, ಭಾಗಶಃ ಪ್ರಾಥಮಿಕ ಡಿಗ್ರಿ ಮತ್ತು ಭಾಗಶಃ ಅಂತಿಮ ಡಿಗ್ರಿ ಅಂತಲೂ ಇದೆ. ಕನ್ಸೆಂಟ್ ಡಿಗ್ರಿ ಸಮ್ಮತಿಯ ಡಿಗ್ರಿಯನ್ನು ನೋಡ್ಬೋದು. ಎಕ್ಸ್ ಪಾರ್ಟಿ ಡಿಗ್ರಿ ವಿವಾದಕ್ಕೆ ಎಲ್ಲ ಪಕ್ಷಗಾರರು ಹಾಜರಾಗದೇ ಇದ್ದಾಗ ಘನ ಸಿವಿಲ್ ನ್ಯಾಯಾಲಯ ಮತ್ತು ನ್ಯಾಯಾಧೀಶರು ಓಡಿಸ್ತಕ್ಕಂಥ ಡಿಗ್ರಿಗೆ ಎಕ್ಸ್ ಪಾರ್ಟಿ ಡಿಗ್ರಿ. ಮತ್ತು ಡಿಗ್ರಿ ಪಾಸ್ಡ್ ಇನ್ ಅಪೀಲ್ ನಂತರ ಹೊರಡಿಸಬಹುದಾದ ಡಿಗ್ರಿ ಆನ್ ಎ ಕಾಂಪ್ರಮೈಸ್, ನಾವು ಕೆಲವೊಮ್ಮೆ ವಾದಿ ಮತ್ತು ಪ್ರತಿವಾದಿ ಅಥವಾ ಹಿತಾಸಕ್ತದಾರರು ರಾಜಿ ಡಿಗ್ರಿಯನ್ನು, ಕಾಂಪ್ರಮೈಸ್ ಅಂದರೆ ರಾಜಿ ಡಿಗ್ರಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಕಂಡೀಷನಲ್ ಡಿಗ್ರಿ ಷರತ್ತುಬದ್ಧ ಡಿಗ್ರಿಯನ್ನು ಓಡಿಸ್ತಕ್ಕಂಥದ್ದು. ಈ ರೀತಿ 8 ಡಿಗ್ರಿಯ ವಿಧಗಳನ್ನು ನಾವು ಕೋರ್ಟ್ ಡಿಗ್ರಿನಲ್ಲಿ ನೋಡ್ಬೋದು. ಆದರೆ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸ್ವತ್ತು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಒಂದು OS ನಲ್ಲಿ ಪ್ರಿಲಿಮಿನರಿ ಡಿಗ್ರಿ ಆಗಿರುತ್ತೆ. OS ಅಂದರೆ ನಾನು ಹೇಳಿದೆ, ಒರಿಜಿನಲ್ ಶೂಟ್ ಅಡಿ ದಾವೆ ದಾಖಲಾಗಿ ಅದರಲ್ಲಿ ವಾದ ವಿವಾದ ಮತ್ತು ಚರ್ಚೆಗೊಳಪಟ್ಟು ಮತ್ತು ಶೆಡ್ಯೂಲ್ ಸ್ವತ್ತುಗಳನ್ನು ಪರಿಶೀಲಿಸಿ ಮತ್ತು ಪರಿಹಾರದ ದಾವೆಗಳನ್ನು ಏನೇನು ಕೇಳಿರ್ತಾರೆ, ವಾದಿ ಎಷ್ಟು ಕೇಳಿರ್ತಾರೆ, ಪ್ರತಿವಾದಿ ಎಷ್ಟು ಕೇಳಿರ್ತಾರೆ, ವಾದಿಗೆ ಎಷ್ಟು ಸಿಗಬೇಕಾದ ಭಾಗಾಂಶ ಇದೆ, ಪ್ರತಿವಾದಿಗೆ ಎಷ್ಟು ಸಿಗಬೇಕಾದ ಭಾಗಾಂಶಗಳಿದೆ, ಇವೆಲ್ಲವನ್ನು ಡಿಸ್ಕಸ್ ಮಾಡಿ ನಾವು OS ನಲ್ಲಿ ಒರಿಜಿನಲ್ ಶೂಟ್ ಆದೇಶದಲ್ಲಿ ಒಂದು ಆದೇಶವನ್ನು ಪಡೆದಿರ್ತೀವಿ. ಅದರಲ್ಲಿ ಶೆಡ್ಯೂಲ್ ಸ್ವತ್ತುಗಳಿರ್ತದೆ ಮತ್ತು ಈ ದಾವೆಯ ಪರಿಹಾರಾತ್ಮಕ ನಿರ್ಣಯಗಳನ್ನು ವಾದಿ ಪ್ರತಿವಾದಿಗಳು ಕೇಳಿರ್ತಾರೆ, ವಕೀಲರುಗಳು ಅದನ್ನು ವಾದ ವಿವಾದದಲ್ಲಿ ಮಂಡನೆ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದು OS ಅಲ್ಲಿ ಪ್ರಿಲಿಮಿನರಿ ಡಿಗ್ರಿ ಪ್ರಾಥಮಿಕ ಡಿಗ್ರಿ ಪಾಸ್ ಆದ ನಂತರ ಫೈನಲ್ ಡಿಗ್ರಿಯನ್ನು ಪಡೀಲಿಕ್ಕೆ ಹೋಗ್ತೇವೆ. ಈ ರೀತಿ ಫೈನಲ್ ಡಿಗ್ರಿ ಪಡಿಬೇಕಾದಂಥ ಸಂದರ್ಭದಲ್ಲಿ FDP ಕೇಸ್ ಮೀನ್ಸ್ ಪಾರ್ಟಿಷಿಯನ್ ಡಿಗ್ರಿ ಪ್ರೊಸೀಜರ್ಸ್ ಅನ್ನು ಅಳವಡಿಸಬೇಕಾಗತ್ತೆ. ಇದನ್ನು CPCಯಲ್ಲಿ ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಆ್ಯಸ್ ಪರ್ ಸೆಕ್ಷನ್ 2 of 2 ನಲ್ಲಿ ಇದು ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸು ನಡೀತದೆ. ಸೆಕ್ಷನ್ 2 of 2 CPC ಕೋಡ್ಸ್ 2 of 2 ನಲ್ಲಿ ಫೈನಲ್ ಡಿಗ್ರಿ ಪ್ರೊಸೀಜರ್ಸ್ ನಡೀತದೆ. ಈ ರೀತಿ ಫೈನಲ್ ಡಿಗ್ರಿ ಪ್ರೊಸೀಜರ್ಸ್ ಆದಂಥದ್ದು ಲಿಮಿಟೇಷನ್ಸ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಲಿಮಿಟೇಷನ್ಸ್, ವಾಟ್ ಈಸ್ ದಿ ಲಿಮಿಟೇಷನ್ಸ್ ಆಫ್ ಫೈನಲ್ ಡಿಗ್ರಿ ಪಿಟಿಷನ್ಸ್ ಅಂದರೆ ನೋ ಲಿಮಿಟೇಷನ್ಸ್. ಯಾವುದೇ ಫೈನಲ್ ಡಿಗ್ರಿ ಪಡೀಲಿಕ್ಕೆ, ಅಂತಿಮ ಡಿಗ್ರಿಯನ್ನು ಪಡೀಲಿಕ್ಕೆ ಯಾವುದೇ ಕಾಲಮಿತಿ ವಿಳಂಬಕ್ಕೆ ಏನು ಅವಕಾಶ ಇಲ್ಲ. ನೋ ಲಿಮಿಟೇಷನ್ ಅಪ್ಲಿಕೇಬಲ್. ಆದರೆ ಒಂದು ಫೈನಲ್ ಡಿಗ್ರಿ ಪಾಸ್ ಆದ ನಂತರ ಆರ್ಟಿಕಲ್ 136 ಆಫ್ ಲಿಮಿಟೇಷನ್ ಆ್ಯಕ್ಟ್ 1963, ಆರ್ಟಿಕಲ್ 136 ಆಫ್ ಲಿಮಿಟೇಷನ್ ಆ್ಯಕ್ಟ್ 1963ರ ಆ್ಯಕ್ಟ್ ಪ್ರಕಾರ ಒಂದು ಫೈನಲ್ ಡಿಗ್ರಿ ಪಾಸ್ ಆದ ನಂತರ ಅದರ ಕಾರ್ಯಗತ ಎಕ್ಸಿಕ್ಯೂಷನ್ಸು 12 ವರ್ಷಗಳ ಒಳಗೆ ಆಗಬೇಕು ಅಂತ ಇದೆ. ಇದಕ್ಕೆ ನಮಗೆ ಲಿಮಿಟೇಷನ್ಸ್ ಇದೆ, ಬಿಟ್ಟರೆ ಯಾವುದೇ ಫೈನಲ್ ಡಿಗ್ರಿ ಪಡೀಲಿಕ್ಕೆ ಯಾವುದೇ ಲಿಮಿಟೇಷನ್ಸು ಸಹ ಇರೋದಿಲ್ಲ. ಹಾಗೆ ಮುಂದೆ ನೋಡ್ತಾ ಹೋದರೆ ಈ ಡಿಗ್ರಿಯ ಅನುಕೂಲತೆಗಳೇನು, ಹಾಗಾದರೆ ಡಿಗ್ರಿಯಿಂದ ನಾವು ಅನುಕೂಲತೆಗಳನ್ನ ಏನೇನು ಪಡಿತೇವೆ ಅಂದರೆ, ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯಲ್ಲಿ ಯಾವುದಾದ್ರೂ ದಾಖಲೆಗಳಿಲ್ಲದಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಒದಗಿಸಿ ಅಂತಲೂ, ಮತ್ತು ಈ ಜಮೀನಿನ ಹಕ್ಕಿನ ನೈಜತೆಯನ್ನು ನೀವು ಸಿವಿಲ್ ನ್ಯಾಯಾಲಯಗಳಲ್ಲಿ ಖಚಿತಪಡಿಸಿಕೊಂಡು ಬನ್ನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದಕ್ಕೆ ವಿಳಂಬ ಆಗ್ತಾ ಇರುತ್ತೆ. ಆ ವಿಳಂಬ ನೀತಿಯನ್ನು ಸಹ ತಪ್ಪಿಸಿ ಸಿವಿಲ್ ನ್ಯಾಯಾಲಯದ ಮೊರೆ ಹೋಗಿ ಡಿಗ್ರಿ ಆದೇಶವನ್ನು ಪಡೆದುಕೊಂಡು ಕಂದಾಯ ಮತ್ತು ಸರ್ವೆ ದಾಖಲೆಗಳನ್ನು ಸೃಜನೆ ಮಾಡ್ಕೋಬಹುದು. ಹಾಗೆ ಡಿಗ್ರಿ ಆದೇಶಕ್ಕೆ ಒಂದು ಸಾರಿ ಡಿಗ್ರಿ ಆದೇಶವನ್ನು ನಾವು ಪಡೆದ್ವಿ ಅಂದರೆ ಅದಕ್ಕೆ ಮೇಲ್ಮನವಿಗೆ ಅವಕಾಶ ಕಷ್ಟ ಸಾಧ್ಯ, ಅದು ಪ್ರಶ್ನಾತೀತವಾಗಲ್ಲ. ಹಾಗಾಗಿ ಆಮೇಲೆ ಒಮ್ಮೆ ಈ ನೋಂದಣಿಗೆ ಕೆಲವು ದಾಖಲೆಗಳು ಮಾತ್ರ ಸಾಕು. ಈ ನೋಂದಣಿ ಸಬ್ ರಿಜಿಸ್ಟ್ರೇಷನ್ಗೆ ಹೋದಾಗ, ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋದಾಗ ಡಿಗ್ರಿ ಪಡೆದಿರ್ತಕ್ಕಂಥ ಜಮೀನುಗಳಿಗೆ ಕೆಲವು ದಾಖಲೆಗಳು ಮಾತ್ರ ಸಾಕು, ಹಲವಾರು ದಾಖಲೆಗಳು ಬೇಡ. ಏಕೆಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ಅವನ್ನೆಲ್ಲ ಪ್ರೊಡ್ಯೂಸ್ ಮಾಡಿ ಅವರ ನೈಜತೆ ಈಗಾಗಲೇ ಹೊರಬಿದ್ದಿರುತ್ತೆ. ಹಾಗಾಗಿ ನೋಂದಣಿ ವಿಷಯದಲ್ಲಿ ಕೆಲವು ದಾಖಲೆಗಳು ಮಾತ್ರ ಸಾಕಾಗ್ತದೆ. ಆಮೇಲೆ ಒಂದು ಜಮೀನಿನ ಒಂದು ಆಸ್ತಿಯ ತಕರಾರು ಸಹ ಡಿಗ್ರಿ ಪಡೆಯೋದ್ರಿಂದ ಮುಕ್ತಾಯ ಆಗುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ, ಆ ಜಮೀನಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದ ನಕ್ಷೆ, ಚೆಕ್ಬಂದಿ, ವಿಸ್ತೀರ್ಣ, ಆಕಾರ ಬಂದ್, RR ಪಕ್ಕ, RR ಟಿಪ್ಪಣಿ, ಸರ್ವೆ ಮೂಲ ದಾಖಲೆಗಳು, ಕಂದಾಯ ಮೂಲ ದಾಖಲೆಗಳು ಎಲ್ಲವೂ ಸಹ
ಡಿಗ್ರಿ ಪಡೆದ ನಂತರ ಕಾಲೋಚಿತಪಡಿಸ್ಕೋಬೋದಾಗಿರುತ್ತೆ. ಅದನ್ನು ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಹಾಗಾದರೆ ಫೈನಲ್ ಡಿಗ್ರಿ ಪ್ರೊಸೀಜರ್ಸ್, FDP ಪ್ರೊಸೀಜರ್ಸ್ ಅಂದರೆ ಏನು, ನಮ್ಮ ಸರ್ವೆ ಇಲಾಖೆಗೆ ಇದನ್ನು, ನಮ್ಮ ಸರ್ವೆ ಇಲಾಖೆಯಲ್ಲಿ ಇದನ್ನು ಯಾವ ರೀತಿ ನಡವಳಿಕೆಯನ್ನು ನಡೀತದೆ ಅಂದರೆ, ಪಾರ್ಟಿಷನ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಆಫ್ಟರ್ ಪಾಸಿಂಗ್ ದಿ ಪ್ರಿಲಿಮಿನರಿ ಡಿಗ್ರಿ ವೆನ್ ಇನ್ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ an order is passed by the court declaring the rights. The case of final decree involving immovable property, it comes into existence only when the final decree in favor of party to whom, ಯಾರು ಫೈನಲ್ ಡಿಗ್ರಿಯನ್ನು ಪಡೆದಿರ್ತಾರೆ, ಅಂತಿಮ ಆದೇಶದ ಡಿಗ್ರಿಯನ್ನು ಪಡೆದಿರ್ತಾರೆ, ಅವನಿಗೆ ಶೇರನ್ನು ಹಂಚಾಕಲಿಕ್ಕೆ ಮತ್ತು ನಕ್ಷೆಯ ಚೆಕ್ಬಂದಿ ಮತ್ತು ವಿಸ್ತೀರ್ಣಗಳ ವಿವರಗಳನ್ನು ಕೊಡಲಿಕ್ಕೆ ಸರ್ವೆ ಇಲಾಖೆಗೆ ಅದು ಬರ್ತದೆ. ಹೇಗೆ ಬರ್ತದೆ ಸರ್ವೆ ಇಲಾಖೆಗೆ ಅಂದರೆ, FDP ಪ್ರಕರಣ, ಫೈನಲ್ ಡಿಗ್ರಿ ಪ್ರೊಸೀಜರ್ಸ್ ಪ್ರಕರಣಗಳು, CPD ಕೇಸ್ ಅಥವಾ ಕೋರ್ಟ್ ಪಾರ್ಟಿಷನ್ ಡಿಗ್ರಿ ಪ್ರಕರಣಗಳ ನಿರ್ವಹಣೆ ಯಾವ ರೀತಿ ಆಗ್ತದೆ ಸರ್ವೆ ಇಲಾಖೆಯಲ್ಲಿ ಅಂದರೆ, ಸಿವಿಲ್ ನ್ಯಾಯಾಲಯಗಳಿಂದ ಅಪೆಂಡಿಕ್ಸ್ H ನಂಬರ್ 10 ಎಂಬ ನಮೂನೆಯಲ್ಲಿ ಒಂದು ಸಮನ್ಸ್ ಬರ್ತದೆ. ಏನು ಸಮನ್ಸ್ ಬರ್ತದೆ ಅಂದರೆ, CPC ಆರ್ಡರ್ 26 ರೂಲ್ 13 ಮೇರೆಗೆ ಕೋರ್ಟ್ ಕಮಿಷನ್ ವಾರೆಂಟ್ ಜಾರಿ ಮಾಡಿ ಅಂತ ಒಂದು ನಮಗೆ ಲೆಟರ್ ಬರ್ತದೆ. ಲೆಟರ್ ಮೀನ್ಸ್ ಅದು ಕಮಿಷನ್ ವಾರೆಂಟ್ ಪತ್ರ ಅಂತಲೇ ಕರಿಬೇಕು. ಅದು ಬರ್ತದೆ. ಅದು ಬಂದ ನಂತರ ಅದನ್ನು ನಾವು ಕೋರ್ಟ್ ಪಾರ್ಟಿಷನ್ ವಹಿಗಳಲ್ಲಿ ದಾಖಲಿಸಿಕೊಂಡು ಅದಕ್ಕೊಂದು ಭೂಸಾನಿ ನಂಬರನ್ನು ಕೊಟ್ಕೊಂಡು ಅದನ್ನು ನಾವು ಭೂಮಾಪಕರಿಗೆ ಅಥವಾ ನ್ಯಾಯಾಲಯ ನಿಯೋಜಿತರಾಗಿರುವವರಿಗೆ, ತಾಲೂಕು ಸರ್ವೆ ಸೂಪರ್ವೈಸರ್ ಅಥವಾ ಅಧೀಕ್ಷಕರು ಕಾರ್ಯನಿರ್ವಾಹಕ ಅಥವಾ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, ಯಾರ ಡೆಸಿಗ್ನೇಷನ್ ಮೇಲೆ ಅದು ನ್ಯಾಯಾಲಯ ನಿಯೋಗಿ ಆದೇಶವಾಗಿ ಬಂದಿರುತ್ತೋ ಅವರಿಗೆ ಅದನ್ನು ಕೊಡಬೇಕಾಗತ್ತೆ. ಅದರಲ್ಲಿ ಕೋರ್ಟ್ ಪಾರ್ಟಿಷನ್ ಡಿಗ್ರಿನಲ್ಲಿ ಘನ ನ್ಯಾಯಾಲಯವು ಈ ರೀತಿ ನಮಗೆ ನಿರ್ದೇಶನಗಳನ್ನು ನೀಡಿರುತ್ತೆ. ಸ್ಕೀಮ್ ಆಫ್ ಪಾರ್ಟಿಷನ್ ಆರ್ ಮೋಡ್ ಆಫ್ ಪಾರ್ಟಿಷನ್, ನಾವು ಇಲ್ಲಿ ನ್ಯಾಯ ನಿರ್ಣಯಿಸಬೇಕಾದ್ರೆ ಸ್ಕೀಮ್ ಆಫ್ ಪಾರ್ಟಿಷನ್ಸನ್ನು, ಜಮೀನಿನ ಹಂಚಿಕೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಕ್ಷೆಯೊಂದಿಗೆ ನಮಗೆ ಒದಗಿಸಿ ಅಂತ. ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಆಗಿ ಹೆಸರು ಬರೆದಾಗಲಿ ಅಥವಾ ಇದೇ ಶೇರ್ ಇಂಥವರಿಗೆ ಆಗಲಿ ಎಂಬುದಾಗಿ ನಿರ್ಣಯಿಸುವಂತಿಲ್ಲ. ಆದರೆ ಭಾಗಾಂಶಗಳನ್ನು ವಿಭಾಗ ಮಾಡಿ ಹಲವಾರು ನಕ್ಷೆ ಅಥವಾ ಒಂದೇ ನಕ್ಷೆಯಲ್ಲಿ ಸೇಮ್ ಶೇರ್ಗಳಿದ್ದರೆ 1/6 ಅಂತ ಇದ್ದರೆ ಒಂದೇ ನಕ್ಷೆಯಲ್ಲಿ ಮಾಡ್ಬೋದು. ಒಬ್ಬರಿಗೆ 1/6, ಒಬ್ಬರಿಗೆ 1/4, ಇನ್ನೊಬ್ಬರಿಗೆ 1/10, ಈ ಥರ ಭಾಗಾಂಶಗಳು ಬೇರೆ ಬೇರೆ ಇದ್ದಾಗ ಹಲವಾರು ನಕ್ಷೆಗಳನ್ನು ಮಾಡಿ ಮಾಡ್ ಆಫ್ ಪಾರ್ಟಿಷನನ್ನು, ಸ್ಕೀಮ್ ಆಫ್ ಪಾರ್ಟಿಷನ್ ನಕ್ಷೆಗಳನ್ನ ಮಾಡಿ ಸಲ್ಲಿಸಬೇಕಾಗತ್ತೆ. ಇದರಲ್ಲಿ ಏನಿರ್ತದೆ ಅಂದರೆ, ಆ್ಯಸ್ ಪರ್ ಪ್ರಿಲಿಮಿನರಿ ಡಿಗ್ರಿ ಅಂತ ದಾವೆ ದಾಖಲಾಗಿ ಒರಿಜಿನಲ್ ಶೂಟಲ್ಲಿ ಒಂದು ಆದೇಶ ಆಗಿರ್ತದೆ. ಅದಕ್ಕೆ ಪ್ರಿಲಿಮಿನರಿ ಡಿಗ್ರಿ ಅಂತ ಕರಿತೀವಿ. ಆ ಪ್ರಿಲಿಮಿನರಿ ಡಿಗ್ರಿನಲ್ಲಿ ಇರ್ತಕ್ಕಂಥ ಶೆಡ್ಯೂಲ್ ಸ್ವತ್ತುಗಳನ್ನು ಈ ರೀತಿ ಭಾಗಾಂಶವನ್ನು ಮಾಡಿಕೊಡಿ, ಈ ರೀತಿ ಶೇರ್ಗಳನ್ನು ವಿಂಗಡಿಸಿಕೊಡಿ ಅಂತ ಬಂದಿರುತ್ತೆ. ಪ್ರಿಲಿಮಿನರಿ ಡಿಗ್ರಿ ಸಹ ಅಂಥ ಕೋರ್ಟ್ ಕಮಿಷನ್ ವಾರೆಂಟ್ ಪ್ರತಿನಲ್ಲಿ ಅಡಕವಾಗಿರುತ್ತೆ. ಅದನ್ನು ನಾವು ಪರಿಶೀಲನೆ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ ನಮಗೆ ವಾದಿ ಪ್ರತಿವಾದಿಗಳು ಮತ್ತು ವಕೀಲರು, ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯ ನಡೆಸಿರ್ತಕ್ಕಂಥ ವಕೀಲರುಗಳು, ವ್ಯಾಜ್ಯ ತೀರ್ಮಾನಕ್ಕೆ ನಿಂತಿರುವಂತಹ ವಕೀಲರುಗಳು ಮತ್ತು ವಾರಸುದಾರರ ವಿಳಾಸಗಳು ಲಭ್ಯ ಆಗ್ತದೆ. ಆ ಪ್ರತಿನಲ್ಲಿ ದಾವಾ ಪರಿಹಾರಗಳನ್ನು ವಾದಿ ಮತ್ತು ಪ್ರತಿವಾದಿಗಳು ಏನೇನು ಕೇಳ್ಕೊಂಡಿರ್ತಾರೆ ಅಂತ ಇರ್ತದೆ. ಆಮೇಲೆ ಈ ಕೇಸು ಯಾವ ಮಾನ್ಯ ನ್ಯಾಯಾಧೀಶರ ಮುಂದೆ ಮಂಡನೆಯಾಗಿತ್ತು, ಅದನ್ನು ಅವರು ಯಾವ ರೀತಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ವಾದಿಗೆ ಪ್ರತಿವಾದಿಗೆ ಎಷ್ಟು ಷೇರುಗಳ ಭಾಗಾಂಶಗಳು ಬರಬೇಕು ಅಂತ ನಿರ್ಧರಿಸಿದ್ದಾರೆ ಎಂಬುದೆಲ್ಲದೂ ಸಹ ಇದ್ದು ಕೊನೆಗೆ ಆದೇಶ ಪ್ರತಿ ಇರ್ತದೆ. ಆದೇಶ ಪ್ರತಿಯಲ್ಲಿ ಬೈ ಮೀಟ್ಸ್ ಆ್ಯಂಡ್ ಬೌಂಡ್ಸನ್ನು ಅನುಸರಿಸಿ ನಾವು ನಕ್ಷೆ ಮಾಡಲಿಕ್ಕೆ ಅದರಲ್ಲಿ ಆದೇಶ ಇರ್ತದೆ. ಆಮೇಲೆ ಈ ವಿಷಯದಲ್ಲಿ ತುಂಬಲಾದ ಫೀ ಪಾವತಿ ವಿವರ ಇರ್ತದೆ, ಶೆಡ್ಯೂಲ್ ಸ್ವತ್ತುಗಳ ವಿವರ ಇರ್ತದೆ, ನ್ಯಾಯಾಧೀಶರ ಸಹಿಯೊಂದಿಗೆ ಒಂದು ಪ್ರಿಲಿಮಿನರಿ ಡಿಗ್ರಿ ಪಾಸಾಗಿ ಬಂದಿರ್ತದೆ. ಈ ಪ್ರಿಲಿಮಿನರಿ ಡಿಗ್ರಿ ಫೈನಲ್ ಡಿಗ್ರಿಯ ಕೋರ್ಟ್ ಕಮಿಷನ್ ಕೋರ್ಟ್ ಪಾರ್ಟಿಷನ್ ಡಿಗ್ರಿಯನ್ನು ಜಾರಿಗೊಳಿಸುವ ಮುನ್ನ ಅಡಕವಾಗಿರ್ತದೆ. ಇದನ್ನು ಕೂಲಂಕುಷವಾಗಿ ಓದ್ಕೋಬೇಕು. ಕೆಲವೊಮ್ಮೆ ಈ ಆದೇಶದ ಜೊತೆಗೆ ಅಂದರೆ OS ಶೂಟ್ ಜೊತೆಗೆ ಮೆಮೊ ಆಫ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಸಹ ವಾದಿ ಪರ ವಕೀಲರು ಮತ್ತು ಪ್ರತಿವಾದಿ ಪರ ವಕೀಲರು ನೀಡಿರ್ತಾರೆ. ಇದನ್ನು ಸಹ ನಾವು ನೀಟಾಗಿ ಓದ್ಕೋಬೇಕಾಗ್ತದೆ. ಆಮೇಲೆ ನ್ಯಾಯಾಧೀಶರು ಈಗಾಗಲೇ ಆ ಆದೇಶದಲ್ಲಿ ನ್ಯಾಯಾಲಯ ನಿಯೋಗಿಯಾಗಿ ಅಡ್ರೆಸ್ ಮಾಡಿರ್ತಾರೆ, ಯಾರು ಈ ಪ್ರಕರಣವನ್ನು ನಿರ್ವಹಿಸಬೇಕು ಮತ್ತು ಯಾವ ರೀತಿ ಇದನ್ನು ಮಾನ್ಯ ನ್ಯಾಯಾಲಯಕ್ಕೆ ಅಸಿಸ್ಟೆನ್ಸ್ ಆಗಿ
ವರ್ಕ್ ಮಾಡಬೇಕು ಅನ್ನೋ ಡೈರೆಕ್ಷನ್ಸನ್ನು ಕೊಟ್ಟಿರ್ತಾರೆ. ಅವ್ರನ್ನ ನ್ಯಾಯಾಲಯ ನಿಯೋಗಿ ಅಂತ ಕರಿತೀವಿ. ಆ ನ್ಯಾಯಾಲಯ ನಿಯೋಗಿ ಆದೇಶ ಸಹ ಇರ್ತದೆ. ಇದು ಬಂದ ನಂತರ ಸರ್ವೆ ಇಲಾಖೆಯಲ್ಲಿ ಏನು ಮಾಡಬೇಕು? ಸರ್ವೆ ಇಲಾಖೆಯಲ್ಲಿ ಸರ್ವೆ ಮೂಲ ದಾಖಲೆಗಳನ್ನು ಸಂಗ್ರಹಿಸ್ಕೋಬೇಕು. ಒಂದು ಸರ್ವೆ ನಂಬರಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಮೂಲ ಸರ್ವೆ ಟಿಪ್ಪಣಿ, ಇಸ್ಸಾ ಸರ್ವೆ ಟಿಪ್ಪಣಿ, ಸೆಕೆಂಡ್ರಿ ಕ್ಲಾಸ್ ಪ್ರತಿ ಪುಸ್ತಕಗಳು, ಖರಾಬ್ ವಿವರಗಳು, ಆಕಾರ್ ಬಂದ್, ಗ್ರಾಮ ನಕಾಶೆ ಮತ್ತು ಇನ್ನಿತರೆ ಪೂರಕ ದಾಖಲೆಗಳು ಯಾವುದಾದ್ರೂ ಸರ್ವೆ ಇಲಾಖೆಯಲ್ಲಿ ನಿರ್ವಹಿಸಲ್ಪಡುವ ಅಭಿಲೇಖಾಲಯದಲ್ಲಿ ನಿರ್ವಹಿಸಲ್ಪಡುವ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸ್ಕೋಬೇಕು. ಆಮೇಲೆ ಸಿವಿಲ್ ನ್ಯಾಯಾಲಯಕ್ಕೂ ಸಹ ಭೇಟಿ ನೀಡಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಫ್ಲೈಂಟಿಫ್ ಪರವಾಗಿ ನೀಡಿರ್ತಕ್ಕಂಥ ವಾದ ಪತ್ರ ಏನಾದರೂ ಇದ್ದರೆ, ಫ್ಲೈಂಟಿಫ್ ಕಾಪಿ ಅಂತ ಕರಿತೀವಿ ಅದು, ಮತ್ತು ವಾದಿಗೆ ಪ್ರತ್ಯುತ್ತರವಾಗಿ ಪ್ರತಿವಾದಿಗಳು ಸಲ್ಲಿಸಿರ್ತಕ್ಕಂಥ ರಿಟರ್ನ್ ಸ್ಟೇಟ್ಮೆಂಟ್ WS ಅಂತ ಕರಿತೀವಿ, ಆ ಪ್ರತಿಗಳಿದ್ದರೆ ಸಂಗ್ರಹಿಸ್ಕೋಬೇಕು. ಮತ್ತು ವಾದಿ ಮತ್ತು ಪ್ರತಿವಾದಿಗಳು ದಾವಾ ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೂರಕ ದಾಖಲೆಗಳಾಗಿ ನೀಡಿರ್ತಕ್ಕಂಥ ಯಾವುದಾದ್ರೂ ಅಂದಾಜು ನಕ್ಷೆ, ಪಾಣಿ, ಮ್ಯುಟೇಷನ್ಸು, ಕೇತುವಾರ್ ದಾಖಲೆ, ಸರ್ವೆ ಇಲಾಖೆಯಲ್ಲಿ ಈಗಾಗಲೇ ನಿರ್ವಹಿಸಿರ್ತಕ್ಕಂಥ ಏನಾದರೂ ದಾಖಲೆಗಳಿದ್ದರೆ ಅಂಥ ದಾಖಲೆಗಳನ್ನು ಸಹ ನ್ಯಾಯಾಲಯದಿಂದ ಸಂಗ್ರಹಿಸ್ಕೋಬೇಕು. ಈ ಎಲ್ಲ ದಾಖಲೆಗಳ ಸಂಗ್ರಹಣೆ ನಂತರ ನಾವು ಮುಂಚಿತವಾಗಿ ವಾದಿ, ಪ್ರತಿವಾದಿ ಮತ್ತು ಹಿತಾಸಕ್ತದಾರರಿಗೆ ನೋಟಿಸನ್ನು ಜಾರಿಗೊಳಿಸಬೇಕು. ಈ ನೋಟಿಸನ್ನು ಜಾರಿಗೊಳಿಸಿದ ನಂತರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು, ಅಂದರೆ ನಕಾಶೆಗಳನ್ನು ಪ್ಲಾಟಿಂಗ್ ಎಲ್ಲವನ್ನು ಮಾಡಿಕೊಂಡು ಸ್ಕೇಲ್ಗನುಗುಣವಾಗಿ ಮತ್ತು ಅವಶ್ಯಕವಾಗಿ ಸಂಗ್ರಹಿಸಿಕೊಂಡಿರುವ ದಾಖಲೆಗಳೊಂದಿಗೆ ಅಡವಿ ಭೇಟಿಯನ್ನು ಮಾಡಬೇಕು. ಸ್ಥಳಕ್ಕೆ ಹೋಗಿ ದಾವಾ ಶೆಡ್ಯೂಲ್ಗಳಲ್ಲಿ ಮತ್ತು ನ್ಯಾಯಾಲಯ ನೀಡಿರ್ತಕ್ಕಂಥ ನಿರ್ದೇಶನಗಳನ್ನು ಪಾಲನೆ ಮಾಡಿ ಅಳತೆ ಕೆಲಸಕ್ಕೆ ನಾವು ಅಡವಿಗೆ ತೆರಳಬೇಕು, ಫೀಲ್ಡಿಗೆ ಹೋಗಬೇಕು. ಫೀಲ್ಡಿಗೆ ಹೋದಾಗ ಅಳತೆಗೂ ಮುನ್ನ ಒಂದು ಮಾಜರನ್ನು ಹಾಜರಿರುವ ಸಮಕ್ಷಮ ವಾದಿ, ಪ್ರತಿವಾದಿ, ಹಿತಾಸಕ್ತದಾರರು ಅಥವಾ ವಕೀಲರುಗಳು ಹಾಜರಾಗಿದ್ದರೆ ಅಥವಾ ಪಂಚರು ಹಾಜರಾಗಿದ್ದರೆ ಅವ್ರ ಸಮಕ್ಷಮ ಒಂದು ಮಹಾಜರನ್ನು ನಡೆಸ್ಕೋಬೇಕು. ಮಹಾಜರನ್ನು ನಡೆಸ್ಕೊಂಡು ಇಂಥ ಟೈಮಿಗೆ ನ್ಯಾಯಾಲಯ ನಿಯೋಗಿ ಹಾಜರಾದರು ಮತ್ತು ಸರ್ವೆ ಕೆಲಸವನ್ನು ಪ್ರಾರಂಭಿಸಿದ್ರು ಅನ್ನೋದ್ರ ಬಗ್ಗೆ ಮಹಾಜರನ್ನು ದಾಖಲಿಸಿಕೊಂಡು ಆ ನಂತರ ಅಳತೆ ಕೆಲಸಕ್ಕೆ ಇಳಿಬೇಕು. ಇಂಥ ವೇಳೆ ಮೆಮೊ ಆಫ್ ಇನ್ಸ್ಟ್ರಕ್ಷನ್ಸಲ್ಲಿ ಸಲ್ಲಿಸಿರ್ತಕ್ಕಂಥ ಹಲವಾರು ವಿಷಯಗಳನ್ನು ನಾವು ಗಮನ ಹರಿಸ್ಕೊಂಡು ಮತ್ತು ನ್ಯಾಯಾಲಯವು ಬಯಸಿರ್ತಕ್ಕಂಥ ಅಂಶಗಳನ್ನು ಪಟ್ಟಿ ಮಾಡಿಕೊಂಡು ಒಂದು ಕಚ್ಚಾ ನಕಾಶೆ ಮತ್ತು ಅಳತೆಗಳನ್ನು ದಾಖಲಿಸಿಕೊಂಡು ಯಾವ ಭಾಗದಲ್ಲಿ ಯಾರ್ಯಾರಿಗೆ ಅಂತಲ್ಲ, ಯಾವ ಭಾಗದಲ್ಲಿ ಎಷ್ಟೆಷ್ಟು ಭಾಗಾಂಶಗಳನ್ನು ಹಂಚಿ ಹಾಕ್ಬೋದು, ಬೈ ಮೀಟ್ಸ್ ಆ್ಯಂಡ್ ಬೌಂಡ್ಸನ್ನು ಅನುಸರಿಸಿ ಹಂಚಿ ಹಾಕ್ಬೋದು ಅನ್ನೋದ್ರ ಬಗ್ಗೆ ಕಚ್ಚಾ ನಕಾಶೆಗಳನ್ನೆಲ್ಲ ಮಾಡ್ಕೋಬೇಕು. ಅಳತೆಯನ್ನು ಪೂರ್ಣಗೊಳಿಸ್ಕೋಬೇಕು. ಅಳತೆಯನ್ನು ಪೂರ್ಣಗೊಳಿಸಿದ ನಂತರ ಮತ್ತೆ ಒಂದು ಅಂತಿಮ ಮಾಜರು, ಅಳತೆಯ ನಂತರದಲ್ಲಿ ಇರುವವರೊಂದಿಗೆ ಅಂತಿಮ ಮಾಜರನ್ನು ನಡೆಸಬೇಕು. ಅಂತಿಮ ಮಾಜರನ್ನು ನಡೆಸಿ ಮತ್ತೆ ಕಚೇರಿಗೆ ಬಂದಾಗ ಆ ಕಚ್ಚಾ ನಕಾಶೆ ಮತ್ತು ಸ್ಥಳ ಮಾಹಿತಿಯನ್ನು ಆಧರಿಸಿ ನೀಟ್ ನಕಾಶೆಯನ್ನು, ಕೋರ್ಟ್ ಪಾರ್ಟಿಷಿಯನ್ ಡಿಕ್ರಿ ಜಾರಿಗೊಳಿಸಲಿಕ್ಕೆ ಬೇಕಾದಂಥ ನೀಟ್ ನಕಾಶೆಗಳನ್ನು, ಅದರ ಚೆಕ್ಬಂದಿಗಳನ್ನು, ವಿಸ್ತೀರ್ಣವನ್ನು, ಭಾಗಾಂಶವನ್ನು ಹಂಚಿ ಹಾಕಿದ ನಕಾಶೆಯನ್ನು ಮಾಡಬೇಕು. ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯವು ನೀಡಿರ್ತಕ್ಕಂಥ ಸರ್ವೆ ನಂಬರ್ಗಳೇ ಬೇರೆ ಆಗಿರುತ್ತೆ, ಕೆಲವು ಅನುಭವಗಳೇ ಬೇರೆ ಆಗಿರುತ್ತದೆ. ಇಂಥ ಪ್ರಕರಣಗಳೇನಾದರೂ ಬಂದರೆ ಮತ್ತೆ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಇಂಥ ಸಂದರ್ಭ ಇದೆ, ಇದಕ್ಕೆ ನೀಟ್ ನಕ್ಷೆ ತಯಾರಾಗಿರೋವರೆಗೆ ಸಂಗ್ರಹಿಸಿಕೊಂಡ ದಾಖಲೆಗಳು, ಕಚ್ಚಾ ನಕಾಶೆ, ನೀಟ್ ನಕಾಶೆ, ಹೇಳಿಕೆಗಳು, ಜಾರಿಯಾದ ನೋಟಿಸ್ ಇವೆಲ್ಲವುಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಪುಟ ಸಂಖ್ಯೆಗಳನ್ನು ದಾಖಲಿಸಿ ಒಂದು ಪರಿವಿಡಿಯನ್ನು ಮಾಡಬೇಕು. ಯಾವ್ಯಾವ ಪುಟ ಸಂಖ್ಯೆಯಲ್ಲಿ ಯಾವ್ಯಾವ ದಾಖಲೆಗಳು ಅಡಕವಿದೆ ಅಂತ ಪರಿವಿಡಿಯಲ್ಲಿ ವಿವರಿಸಿರಬೇಕು. ಆಮೇಲೆ ಒಂದು ಕವರಿಂಗ್ ಲೆಟ್ರನ್ನು ಬರೆದು ಮಾನ್ಯ ಸಿವಿಲ್ ನ್ಯಾಯಾಲಯಕ್ಕೆ ಸಬ್ಮಿಷನ್ಸನ್ನು ಮಾಡಬೇಕು. ಈ ಸಬ್ಮಿಷನ್ಸ್ ಮಾಡಿದ ನಂತರ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ಮಂಡನೆ ಆಗುತ್ತೆ. ಮಂಡನೆ ಆದ ನಂತರ ಅಲ್ಲಿ ವಾದಿ ಪ್ರತಿವಾದಿ ಪರ ವಕೀಲರುಗಳು ಯಾವ್ಯಾವ ಭಾಗಾಂಶಗಳು ಯಾರ್ಯಾರಿಗೆ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮತ್ತು ಚರ್ಚೆ, ವಾದ ವಿವಾದಗಳನ್ನು ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತದೆ. ಕೆಲವೊಮ್ಮೆ ನಾವು ಸಲ್ಲಿಸಿರ್ತಕ್ಕಂಥ ನಕ್ಷೆಯನ್ನು ಊರ್ಜಿತಗೊಳಿಸ್ಬೋದು ಅಥವಾ ತಿರಸ್ಕರಿಸ್ಬೋದು. ಈಗ ವಿಂಗಡಿಸಿರ್ತಕ್ಕಂಥ ನಕ್ಷೆ ಸರಿ ಇಲ್ಲ, ಚೆಕ್ಬಂದಿ ಸರಿ ಇಲ್ಲ, ಅದು ಈ ರೀತಿ ಪೂರ್ವ ಪಶ್ಚಿಮ ಆಗಬೇಕಿತ್ತು, ಉತ್ತರ ದಕ್ಷಿಣವಾಗಿದೆ, ಅಥವಾ ಕೆಲವರಿಗೆ ನ್ಯಾಯ ಒದಗಿಸ್ದಂಗಾಗಿದೆ, ಕೆಲವರಿಗೆ ಇನ್ನೇನೋ ಅನ್ಯಾಯ ಆಗುತ್ತೆ ಈ ನಕ್ಷೆಯಿಂದ, ಅಥವಾ ಕೆಲವರಿಗೆ ಇಲ್ಲಿ ಬರೀ ಖಾಲಿ ಜಮೀನು ಸಿಗ್ತದೆ, ಕೆಲವರಿಗೆ ತೋಟದಂಥ ಜಮೀನು ಸಿಗ್ತದೆ, ಕೆಲವು ವ್ಯಾಲ್ಯೂಬಲ್ ಥಿಂಗ್ಸ್ ಇರ್ತಕ್ಕಂಥ ಪ್ರದೇಶ ಕೆಲವರಿಗೆ ಸಿಗ್ತದೆ, ಇನ್ನೊಬ್ಬರಿಗೆ ಏನೋ ಅನ್ಯಾಯ ಆಗ್ತದೆ ಅಂತ ಈ ಥರ ಎಲ್ಲ ಮನಗಂಡ್ರೆ ಆ ನಕ್ಷೆಯನ್ನು ರಿಜೆಕ್ಟ್ ಮಾಡಿ ಮತ್ತೊಮ್ಮೆ ಪುನರ್ ನಕ್ಷೆ ತಯಾರು ಮಾಡಲಿಕ್ಕೆ ಕೋರ್ಟ್ ಕಮಿಷನ್ ವಾರೆಂಟ್ ಮಾಡಲಿಕ್ಕೂ ಸಹ ಸೂಚಿಸ್ಬೋದು. ಆದರೆ ನಾನಿಲ್ಲಿ ಎಲ್ಲ ಸರಿ ಇದ್ದಂಥ ಪ್ರಕರಣಗಳಲ್ಲಿ ನಾನು ಈಗ ವಿಚಾರ ಮಾಡ್ತಾ ಇದ್ದೀವಿ.
ಇಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾಖಲೆಗಳೊಂದಿಗೆ ಕೋರ್ಟ್ ಕಮಿಷನ್ ನಕ್ಷೆಯೊಂದಿಗೆ ಒಂದು ಜಡ್ಜ್ಮೆಂಟನ್ನು ಪಾಸ್ ಮಾಡ್ತಾರೆ. ಆ ಜಡ್ಜ್ಮೆಂಟ್ ಆದೇಶ ಆದ ನಂತರ ಆ ಆದೇಶವನ್ನು ಪಡೆದು ಆ ನಕಾಶೆಗಳನ್ನು ಪಡೆದು ವಾದಿ ಮತ್ತು ಪ್ರತಿವಾದಿಗಳು ಒಬ್ಬರು ಕೋರ್ಟ್ ಅಮೀನ್ರ ಮುಖಾಂತರ ಮತ್ತು RI ವಿಲೇಜ್ ಅಕೌಂಟೆಂಟ್ ಮತ್ತು ನಮ್ಮ ತಾಲೂಕ್ ಸರ್ವೇರ್ ಮುಖಾಂತರ ಪೊಸಿಷನ್ಸನ್ನು ಹ್ಯಾಂಡ್ ಓವರನ್ನು ಸಹ ಮಾಡ್ಕೋಬಹುದು. ಆ ನಂತರ ಪೊಸಿಷನ್ಸನ್ನು ಪಡೆದ ನಂತರವೂ ಸಹ ಮತ್ತೆ ಸರ್ವೆ ಇಲಾಖೆಯಲ್ಲಿ ಆ ಚೆಕ್ ಬಂದಿಗೆ ಆ ಪ್ರದೇಶಕ್ಕೆ ಲೆವೆನಿ ನಕ್ಷೆಯನ್ನು ಪಡ್ಕೊಂಡು ಅದನ್ನು ಕಂದಾಯ ದಾಖಲೆಗಳಲ್ಲಿ ಹಕ್ಕು ದಾಖಲೆಗಳಲ್ಲಿ ಕಂದಾಯ ದಾಖಲೆ ಅಂದರೆ ಪಹಣಿ ಮ್ಯುಟೇಷನ್ಸಲ್ಲಿ ತಮ್ಮ ಖಾತೆಯನ್ನು ವರ್ಗಾಯಿಸಿಕೊಂಡು ಅನುಭವಿಸ್ಕೊಳ್ತಾ ಹೋಗ್ಬೋದು. ಇವೆಲ್ಲವೂ ಸಹ ಕೋರ್ಟ್ ಪಾರ್ಟಿಷನ್ ಡಿಗ್ರಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ನಾನು ಸಾರ್ವಜನಿಕರಿಗೆ ಮತ್ತು ರೈತಾಪಿ ಬಂಧುಗಳಿಗೆ ಅರ್ಥ ಆಗಲಿ ಅಂತ ಸರಳ ಪದಗಳಲ್ಲಿ ಹೇಳ್ತಾ ಇದ್ದೇನೆ. ಕಾನೂನಾತ್ಮಕ ವಿಶ್ಲೇಷಣೆಗಳನ್ನ ನೀಡ್ತಾ ಇಲ್ಲ. ನಂದಾದರೂ ಒಂದು ಚಿಕ್ಕ ಪ್ರಯತ್ನ. ಇದು ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.